ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ಭಾನುವಾರದ ಬ್ಲಾಗ್ ಆಗಿರುತ್ತೆ. ಇಲ್ಲಿ ಬಂದು ಅಂದರೆ ನಾನಿಲ್ಲಿ ಮೊಟ್ಟೆ ಪಲ್ಯ ದೋಸೆ ಮಾಡೋಣ ಅಂದ್ಕೊಂಡು ಹೆಚ್ಕೊಂಡಿದ್ದೀನಿ ನೋಡಿ. ಟೊಮೊಟೊ ಮತ್ತು ಮೆಣಸಿನ್ಕಾಯಿ, ಈರುಳ್ಳಿ, ಸಾಸಿವೆ, ಜೀರಿಗೆ, ಅರಿಶಿನ, ಕರ್ಬೇವಿನ ಸೊಪ್ಪು ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಆಲ್ರೆಡಿ. ಒಗ್ಗರಣೆ ಕೂಡ ಹಾಕ್ತಾಯಿದ್ದೀನಿ ನೋಡಿ. ಅಂದರೆ ನಾನು ಫಸ್ಟ್ ಒಗ್ಗರಣೆಗೆ ಮೆಣಸಿನ್ಕಾಯಿ ಹಾಕ್ತೀನಿ, ಆಮೇಲೆ ಕರಿಬೇವು, ಸಾಸಿವೆ, ಅರಿಶಿನ ಮತ್ತು ಕ್ಯಾಪ್ಸಿಕಮ್ ಕೂಡ ಹಾಕಿದ್ದೀನಿ. ಕ್ಯಾಪ್ಸಿಕಮ್ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಕೂಡ ಹಾಕ್ತಿದ್ದೀನಿ. ಟೊಮೊಟೊ ಎಲ್ಲ ನೀಟಾಗಿ ಫ್ರೈ ಆಗಬೇಕಲ್ಲ, ಕ್ರಿಸ್ಪಿ ಥರ. ಮತ್ತು ನೀಟಾಗಿ ಫ್ರೈ ಮಾಡೋಣ. ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅಂದರೆ ಸ್ವಲ್ಪ ಜಾಸ್ತಿ ಏನು ಬೇಡ, ಜಾಸ್ತಿ ಮೆತ್ತಗೆಲ್ಲ ಆಗೋದಿಲ್ಲ ಬೇಡ, ನೀರೆಲ್ಲ ಹಾಕೋದಿಲ್ಲ ಏನು ಬೇಡ, ನೀರೆಲ್ಲ ಹಾಕ್ಕೊಳ್ಳೇಬೇಡಿ ಎಲ್ಲ. ಅಂದರೆ ಮೊಟ್ಟೆ ಫ್ರೈ ಮಾಡೋದಕ್ಕಾಗಲಿ ಏನಕ್ಕೆ ಆಗಲಿ ಮೊಟ್ಟೆ ಮಾಡಬೇಕಾದ್ರೆ ನೀರು ಹಾಕ್ಬಾರ್ದು, ಟೇಸ್ಟ್ ಚೆನ್ನಾಗಿರೋಲ್ಲ. ನಿಮಗೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ದೆ. ನಾನು ಮೆಣಸಿನ್ಕಾಯಿ ಅಂದರೆ ಕ್ಯಾಪ್ಸಿಕಮ್ ಹಾಕಿರೋದು, ಮೆಣಸಿನ್ಕಾಯಿ ಹಾಕಿಲ್ಲ. ಖಾರದ ಮೆಣಸಿನ್ಕಾಯಿ ಹಾಕಿದ್ರೆ ಕೂಡ ಚೆನ್ನಾಗಿರೋದಿಲ್ಲ, ಇದಕ್ಕೆ ಖಾರದ ಪುಡಿನೇ ಚೆನ್ನಾಗಿ ಅಂದ್ಕೊಳ್ಳೋದು. ಹಾಗಾಗಿ ನಾನು ಕ್ಯಾಪ್ಸಿಕಮ್ ಹಾಕಿದ್ನಲ್ಲ, ಹಂಗಾಗಿ ಖಾರದ ಪುಡಿ ಸ್ವಲ್ಪ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ನೋಡಿ. ಅಂದರೆ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ, ಅಂದರೆ ಅರ್ಧ ಖಾರದ ಪುಡಿಗಿನ ಸ್ವಲ್ಪ ಕಡಿಮೆ ಸಾಂಬಾರು ಪುಡಿ, ಸ್ವಲ್ಪ ಉಪ್ಪು. ಈ ಥರ ಆ ಕಡೆ ಈ ಕಡೆ ಮಾಡಿ ಸೆಂಟ್ರಿಗೆ ಮೊಟ್ಟೆ ಹೊಡೆದು ಹಾಕ್ತಾಯಿದ್ದೀನಿ. ಅಂದರೆ ಇದೆಲ್ಲ ನೀಟಾಗಿ ಸ್ವಲ್ಪ ಇದಾಗಿದೆ ಅಲ್ವಾ, ಇವಾಗ ಮೊಟ್ಟೆ ಹಾಕ್ಕೊಳ್ಳೋಣ. ಮೊಟ್ಟೆ ಹಾಕ್ಕೊಂಡು ಈ ಥರ ಮಾಡ್ಕೊಳ್ಳಿ. ಈ ಥರ ಒಂದೊಂದೇ ಅಂದರೆ ಹಾಕಿದ ತಕ್ಷಣ ಸ್ವಲ್ಪ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ನಾನು ಸೆಂಟ್ರಲ್ಲಿ ಹಾಕ್ಕೊತಿದ್ದೀನಿ, ಗೊತ್ತು ಸೆಂಟ್ರಲ್ಲಿ ಈ ಥರ ಮಾಡಿಬಿಟ್ಟು. ಅಂದರೆ ಎಲ್ಲ ಕಡೆ ಸರಿ ಆಗುತ್ತಲ್ವ, ಆಮೇಲೆ ಮಿಕ್ಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ. ತಳದಲ್ಲಿ ಉರಿ ಜಾಸ್ತಿ ಇರುತ್ತಲ್ವ, ಹಂಗಾಗಿ ಒಂದೊಂದೇ ಒಂದು 4-5 ಮೊಟ್ಟೆ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಇನ್ನೇನು 4-5 ಮೊಟ್ಟೆ ಹಾಕಿ ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಸ್ವಲ್ಪ ಕಾಯಿ ತುರಿತೀವಲ್ಲ ನಾವು, ಕಾಯಿ ತುರಿದಾಗ ಯಾವ ಥರ ಕಾಯಿ ಕಾಣಿಸುತ್ತೋ ನಮಗೆ ಆ ಥರ ಆಗಬೇಕು. ಮೊಟ್ಟೆ ಎಲ್ಲ ನೀಟಾಗಿ ಫ್ರೈ ಆಗಬೇಕು. ಅಂದರೆ ನಾವು ಕಾಯಿ ಹಾಕಿದಾಗ ಏನಾದರೂ ಕಾಯಿ ಯಾವ ಥರ ವೈಟ್ಗೆ ಮತ್ತು ಹುಡಿಯಾಗಿ ಕಾಣಿಸುತ್ತೋ ಆ ಥರ ಆಗೋ ತನಕ ಮಿಕ್ಸ್ ಮಾಡ್ತಾ ಇರಬೇಕು. ಮಿಕ್ಸ್ ಎಲ್ಲ ಆದಮೇಲೆ ಸ್ವಲ್ಪ ಈ ಥರ ತಟ್ಟೆ ಅಥವಾ ಪ್ಲೇಟ್ ಏನಾದರೂ ಮುಚ್ಚಿ ಬಿಡೋಣ. ಅಂದರೆ ಒಂದು 5 ನಿಮಿಷ ಅಷ್ಟೇ, ಜಾಸ್ತಿ ಏನು ಬೇಡ. ಅಂದರೆ ಸಿಮ್ಮಲ್ಲಿ ಜೋರಾಗಿ ಇಟ್ಕೊಂಡು ಹಾಕ್ಕೊಬೇಡಿ, ಸೀದೋಗಿಬಿಡುತ್ತೆ. ಸಿಮ್ಮಲ್ಲೇ ಇಟ್ಕೊಂಡು ನೋಡಿ, ಆಗಿದೆ ಅಲ್ವಾ. ನೋಡಿ ಯಾವ ಥರ ಆಗಿದೆ, ನೋಡ್ತಿದ್ದೀರಲ್ವಾ. ನೋಡಿ ನೀವೇ, ನಾವು ಕಾಯಿ ತುರಿದು ಹಾಕಿದಾಗ ಯಾವ ಥರ ಇರುತ್ತೋ ಅದೇ ಥರ ಆಗಿದೆ ಮೊಟ್ಟೆ ಎಲ್ಲ ನೀಟಾಗಿ. ಇದಕ್ಕೆ ನೀವು ಅನ್ನ ಮಿಕ್ಸ್ ಮಾಡ್ಕೊಂಡು ತಿಂದರೆ ಎಗ್ ರೈಸ್ ಥರ ಆಗಿರುತ್ತೆ, ಚೆನ್ನಾಗಿರುತ್ತೆ. ಮತ್ತು ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ರಾಗಿ ದೋಸೆಗೆ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ಎಲ್ಲ ಮಾಡೋದಕ್ಕೆಲ್ಲ ಲೇಟ್ ಆಗುತ್ತಲ್ವ, ಹಂಗಾಗಿ ಸ್ವಲ್ಪ ಭಾನುವಾರ ಬೇರೆ ಅಲ್ವಾ, ಟೈಮ್ ಆಗುತ್ತೆ ಅಂತ ನೋಡಿ. ನಾನು ಮತ್ತೆ ಇನ್ನೂ ಸ್ವಲ್ಪ ಆಗಲಿ ಅಂತ ಮತ್ತೆ ಪ್ಲೇಟ್ ಮುಚ್ಚಿಬಿಟ್ಟು ಇನ್ನೊಂದು 5 ನಿಮಿಷ ಬಿಡ್ತಾಯಿದ್ದೀನಿ. ಅಂದರೆ ನೀವು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ, ಜಾಸ್ತಿ ಬೇಕಂದರೆ ಜಾಸ್ತಿ, ಕಡಿಮೆ ಬೇಕಂದರೆ ಕಡಿಮೆ, ನಿಮಗೆ ಮೊಟ್ಟೆ ಯಾವ ಥರ ಇಷ್ಟನೋ ಆ ಥರ ಮಾಡ್ಕೋಬೋದು ಅಷ್ಟೇ. ಮೊಟ್ಟೆ ಪಲ್ಯ ಅಲ್ವಾ, ಹಂಗಾಗಿ ನೋಡಿ ಮತ್ತೆ 5 ನಿಮಿಷ ಈ ಥರ ಆಗಿದೆ. ಇನ್ನೇನು ಆಯ್ತಲ್ವಾ. ನೋಡಿ ಯಾವ ಥರ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ. ಈ ಥರ ಎಣ್ಣೆ ಎಲ್ಲ ನೀಟಾಗಿ ಮೊಟ್ಟೆ ಕಡೆಯಿಂದನೂ ಕೂಡ ರುಜ್ಜಿಂದ ಎಲ್ಲ ಕಡೆ ಈ ಥರ ಎಣ್ಣೆ ಸ್ವಲ್ಪ ಬಿಟ್ಕೊಂಡ್ರೆ ನಂಗೆ ಗೊತ್ತಾಗುತ್ತೆ ಅಲ್ವಾ. ಇಷ್ಟೇ ನೋಡಿ, ಆಗಿದೆ ನೋಡಿ. ನಾನು ಒಂದು ಕಡೆ ನಮಗೆ ಆಮ್ಲೆಟ್ ಕೂಡ ಮಾಡ್ಕೊಂಡು, ಆಮ್ಲೆಟ್ಗೆ ಮಾಮೂಲಿ ನಾನು ಖಾರ ಉಪ್ಪು ಮಿಕ್ಸ್ ಮಾಡಿಕೊಂಡು 2 ಆಮ್ಲೆಟ್ ಹಾಕ್ಕೊಂಡಿದ್ದು, ಇನ್ನೊಂದು ಕೂಡ ಹಾಕ್ತಾಯಿದ್ದೀನಿ ನೋಡಿ ಯಾವ ಥರ ಬರ್ತಿದೆ, ನೋಡಿದ್ರಿ ಅಲ್ವಾ. ಸುಮ್ಮನೆ ಮಕ್ಕಳಿಗೆ 1-2 ಹಾಕ್ಕೊಡ್ತಾಯಿದ್ದೀನಿ. ಹಾಗೆ ಚಿಕ್ಕವನಿಗೆ ಸ್ವಲ್ಪ ಕಲರ್ ರೈಸ್ ಥರ ಏನಾದರೂ ಮಾಡೋಣ ಅಂತ ಚಿಕ್ಕ ಬಟ್ಲಲ್ಲಿ ನೋಡಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಖಾರದ ಪುಡಿ ಹಾಕಿ, ಸ್ವಲ್ಪ ಉಪ್ಪು ಕೂಡ ಹಾಕಿ, ಈಗ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತೀನಿ ನಾನು. ಖಾರ, ಉಪ್ಪು, ಜೀರಿಗೆ ಅಷ್ಟೇ, ಇನ್ನೇನು ಹಾಕಿಲ್ಲ ಇದಕ್ಕೆ. ಸ್ವಲ್ಪ ನೀಟಾಗಿ ಸ್ವಲ್ಪ ಸಾಸಿವೆ, ಅರಿಶಿನ ಹಾಕ್ತಾಯಿದ್ದೀನಿ. ಇನ್ನು ಹಾಕೋದು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಇದೆಲ್ಲ ಖಾರದ ಪುಡಿ ಇದು ಸೀದೋಗ್ಬಾರ್ದು, ಜಾಸ್ತಿ ಇಟ್ಕೊಂಡು ಮಾಡ್ಕೊಳ್ಬಾರ್ದು, ಕಡಿಮೆ ಇಟ್ಕೊಂಡು ಮಾಡ್ಕೊಬೇಕು. ಈ ಥರ ಆದಮೇಲೆ ನೋಡಿ, ಅನ್ನ ಆಗಿರೋದನ್ನು
ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ. ಏನಾದರೂ ಅನ್ನ ಯಾರು ತಿನ್ನೋದು, ಬಿಸಿ ಬಿಸಿ ಅನ್ನ ಅಂದರೆ ಅನ್ನ ತಿಂದು ಬೇಜಾರಾಗಿದ್ದರೆ ಈ ಥರ ಸ್ವಲ್ಪ ಈ ಥರ ಎಲ್ಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಏನಾದರೂ ಕೊಡೋದಕ್ಕೆ ಕಲರಾಗಿ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ನೋಡಿ ಒಂದು ಫ್ಯಾನ್ ಇಟ್ಬಿಟ್ಟು ಇದ್ರ ಮೇಲೆ ಸ್ವಲ್ಪ ರಾಗಿ ದೋಸೆ, ಅಂದರೆ ನಾನೇನೂ ಹಾಕಿಲ್ಲ, ಸ್ವಲ್ಪ ಅರ್ಧ 1 ಕಪ್ ರಾಗಿ ಹಿಟ್ಟಿಗೆ 1/4 ಕಪ್ ಗೋಧಿ ಹಿಟ್ಟು ಹಾಕಿದ್ದೀನಿ. ಅಂದರೆ ಸ್ವಲ್ಪ ನೀವು ಗೋಧಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಎರಡು ಮಿಕ್ಸ್ ಒಂದೇ ಲೆವೆಲಲ್ಲಿ ಹಾಕ್ಕೋಬೋದು. ನಾನಿಲ್ಲಿ ಗೋಧಿ ಹಿಟ್ಟು ತುಂಬ ಕಡಿಮೆ ತೊಗೊಂಡಿದ್ದೀನಿ. ಮಕ್ಕಳೆಲ್ಲಿದ್ದಾರಲ್ವ, ರಾಗಿ ಹಿಟ್ಟು ತಿನ್ನಲಿ ಅಂದರೆ ರಾಗಿ ಒಳ್ಳೇದಲ್ವಾ, ಹಂಗಾಗಿ ರಾಗಿ ಹಿಟ್ಟು ಜಾಸ್ತಿ ಮಾಡ್ಕೊಂಡಿದ್ದೀನಿ. ಗೋಧಿ ಹಿಟ್ಟು 1/4 ಕಪ್ ಅಷ್ಟೇ ತೊಗೊಂಡಿರೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಬೇಕಾದರೆ ಉಪ್ಪು ಮತ್ತು ಸ್ವಲ್ಪ 1/4 ಟೀ ಸ್ಪೂನ್ ಅಲ್ಲ, ಒಂಚೂರು ಸೋಡಾ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಸ್ವಲ್ಪ ಎಣ್ಣೆ ತಳಕ್ಕೆ ಎದ್ದೇಳಬೇಕಲ್ಲ, ಹಂಗಾಗಿ ಸ್ವಲ್ಪ ತಳಕ್ಕೆ ಎಣ್ಣೆ ಹಾಕಿಬಿಟ್ಟು ಇಲ್ಲಿ ದೋಸೆ ಹಾಕ್ತಾಯಿದ್ದೀನಿ. ನೋಡಿ ರಾಗಿ ದೋಸೆ ಯಾವ ಥರ ಬರ್ತಿದೆ. ಮತ್ತು ನಾನು ಏನೇನೂ ಹಾಕಿಲ್ಲ. ಅಂದರೆ ಇದಕ್ಕೆ ನೀವು ಈರುಳ್ಳಿ, ಮೆಣಸಿನ್ಕಾಯಿ, ಕ್ಯಾರೆಟು, ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕ್ಕೊಂಡು ಮಾಡ್ಕೊಬೋದು. ನಾನಿಲ್ಲೇನೂ ಹಾಕ್ತಿಲ್ಲ. ಏನಂದರೆ ಮಕ್ಳಿಗೆ ಅದೆಲ್ಲ ಸಿಕ್ಕರೆ ಒಂದೊಂದು ಸರಿ ತಿನ್ನೋದಿಲ್ಲ, ಹಂಗಾಗಿ ನಾನಿಲ್ಲಿ ಹಂಗೆ ಮಾಮೂಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಯಾವ ಥರ ಬರ್ತಿದೆ, ನೋಡ್ತಿದ್ದೀರಲ್ವಾ. ತುಂಬ ಚೆನ್ನಾಗಿರುತ್ತೆ. ಅಂದರೆ ಮುದ್ದೆ ಯಾರು ಊಟ ಮಾಡೋದಿಲ್ಲ ಅಂತ ಅಂದವ್ರಿಗಂತೂ ತುಂಬ ಇಷ್ಟ ಆಗುತ್ತೆ. ಇದು ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಇದಕ್ಕೆ ಮೊಟ್ಟೆ ಪಲ್ಯ ಮಾಡಿದ್ದೀನಲ್ವ, ಹಂಗಾಗಿ ನೀವು ಬೇಕಾದರೆ ಟೊಮೊಟೊ ಗೊಜ್ಜು, ಬೇರೆ ಪಲ್ಯ ಯಾವುದಾದ್ರೂ ಮಾಡ್ಕೊಂಡು ತಿನ್ಬೋದು ನೀವು. ಅಂದರೆ ಒಂದು ಸರಿ ಹಾಕ್ಕೊಂಡು ಒಂದು ದೋಸೆ ಫಸ್ಟ್ ಮಾಡ್ತೀವಲ್ಲ, ಆ ದೋಸೆಗೆ ತಳಕ್ಕೆ ಎಣ್ಣೆ ಹಾಕ್ಬಿಟ್ಟು ಮಾಡಿಕೊಂಡ್ರೆ ಸಾಕು. ನಮ್ಮದಿಲ್ಲಿ ತವಾ ಹಳೇದಾಗಿದೆಯಲ್ವ, ಹಂಗಾಗಿ ಸ್ವಲ್ಪ ಅಗ್ಲಗ್ಲ ಹಾಕ್ತಾಯಿದ್ದೀನಿ ನಾನು ಎಣ್ಣೆ. ನೀವೇನಾದರೂ ಇದು ತವಾ ಚೆನ್ನಾಗಿದ್ದರೆ ಒಂದು ಸರಿ ಹಾಕಿದ್ರೇ ಸಾಕು, ರಾಗಿ ದೋಸೆ ಮೇಲೆ ಚೆನ್ನಾಗಿ ಬರುತ್ತೆ. ಇದು ತವಾ ಹಳೇದಾಗಿದೆಯಲ್ವ, ಹಂಗಾಗಿ ಸ್ವಲ್ಪ ಚೆನ್ನಾಗಿ ಬರೋದಿಲ್ಲೇನೋ, ಅಂಟ್ಕೊಂಡ್ಬಿಡುತ್ತೆ ತವಾಕ್ಕೆ ಅಂದ್ಕೊಂಡು ನಾನು ಅಗ್ಲಗ್ಲ ಎಣ್ಣೆ ಹಾಕಿ ತೆಗಿತಾಯಿದ್ದೀನಿ. ನೋಡಿ ಎಣ್ಣೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತಲ್ವ, ಹಾಗಾಗಿ ಎಣ್ಣೆ ಹಾಕ್ತಿದ್ದೀನಿ. ನೋಡಿದ್ರಲ್ವ ಯಾವ ಥರ ಆಗಿದೆ ದೋಸೆ ಅಂತ. ಈ ಥರ ನೀಟಾಗಿ ಮಾಡ್ಕೊಳ್ಳಿ ಅಷ್ಟೇ. ಇದು ರಾಗಿ ದೋಸೆ ಒಂದ್ಸರಿ ಎದ್ದೇಳಲ್ಲ, ಹಾಗೆ ಹೀಗೆ ರಾಗಿ ದೋಸೆ ಮಾಡೋಕ್ಕೆ ಬರೋದಿಲ್ಲ ಅಂತೇಳಲ್ಲ ಅಂಥವ್ರಿಗಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಹೇಳಿದ ಮೆಥಡಲ್ಲಿ ಕೂಡ ಕಲಿಸ್ಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅಷ್ಟೇ, ಏನಿಲ್ಲ ರಾಗಿ ದೋಸೆ. ನೋಡಿ ಯಾವ ಥರ ಆಗಿದೆ ಅಂತ ನೀವೇ ನೋಡ್ತಿದ್ದೀರಾ ಅಲ್ವಾ. ನೋಡಿ ನಾನು ಇನ್ನೊಂದು ಕೂಡ ಹಾಕಿ ತೋರಿಸ್ತೀನಿ. ನೋಡಿದ್ರಲ್ವಾ ಯಾವ ಥರ ಬರ್ತಿದೆ ಅಂತ. ಅಂದರೆ ನೀವು ಎಣ್ಣೆಲೆ ಹಾಕ್ಕೊತೀರಾ ಹಾಗೆ ಅಂತ ಏನಿಲ್ಲ, ನಮ್ಮದು ಹಳೆ ತವಾಗಿರೋದ್ರಿಂದ ಹೇಳಿದ್ನಲ್ವ, ಹಂಗಾಗಿ ಎಣ್ಣೆ ಬೇಡ ಅನ್ನೋರು ಸ್ವಲ್ಪ ಮಾಮೂಲಿ 1 ಸ್ಪೂನ್ಗಿಂತ ಕಡಿಮೆ ಕೂಡ ಹಾಕ್ಕೊಂಡು ನೀಟಾಗಿ ಕಡಿಮೆ ಎಣ್ಣೆಲೆ ಮಾಡ್ಕೋಬೋದು, ಏನಿಲ್ಲ. ಇದು ನಾನಿಲ್ಲಿ ಎಣ್ಣೆ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಅಂದ್ಕೊತಿದ್ದೀರಾ, ಅದು ಕಾಣಿಸ್ತಾ ಇದೆ ಆ ಥರ. ಅಂದರೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಅದು ತವಾಗೆಲ್ಲ ಆಗಬೇಕಲ್ವ, ಹಾಗಾಗಿ. ನೋಡಿದ್ರಲ್ಲ ಯಾವ ಥರ ಬರ್ತಿದೆ ಅಂತ. ಮಾಡ್ಕೊತೀನಿ ಚೆನ್ನಾಗಿ. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಇದು ರಾಗಿ, ಹಂಗಾಗಿ ಹೇಳ್ತಾ ಇದ್ದೀನಿ ಪದೇ ಪದೇ. ಅಂದರೆ ಮನೇಲಿ ಮಕ್ಕಳು ಮುದ್ದೆ ಊಟ ಮಾಡಲ್ವಲ್ಲ, ಆ ಮಕ್ಕಳಿಗೆ ಆವಾಗವಾಗ ಸ್ವಲ್ಪ ಈ ಥರ ಹಾಕ್ಕೊಟ್ರೆ ಅಂತೂ ತುಂಬ ಚೆನ್ನಾಗಿ ತಿಂತಾರೆ. ದೋಸೆ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ ಅಲ್ವಾ, ಹಂಗಾಗಿ ಇನ್ನೂ ಚೆನ್ನಾಗಿ ತಿಂತಾರೆ. ಅಂದರೆ ದೋಸೆಲೆಲ್ಲ ಏನಾದ್ರು ಸಿಕ್ಕರೆ ಚೆನ್ನಾಗಿ ಅನ್ನೋರು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಮತ್ತು ಕ್ಯಾರೆಟು, ಏನು ಬೇಕಾದರೂ ತರಕಾರಿಲಿ ಮಾಮೂಲಿ ಸಣ್ಣದಾಗಿ ಹೆಚ್ಚಿಬಿಟ್ಟು ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪು ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ಹಾಕ್ಕೊಂಡು ಕೂಡ ಹಾಕ್ಕೋಬೋದು, ಇದ್ದಳುತ್ತೆ. ಯಾವ ಥರ ಬಂದಿದೆ ಅಲ್ವಾ. ನಾನು ಇನ್ನೊಂದು ಕೂಡ ಹಾಕ್ತಾಯಿದ್ದೀನಿ. ನೋಡಿ ಇದು 3ನೇ ದೋಸೆ ಅಲ್ವಾ, ಹಂಗಾಗಿ ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ನೋಡಿ ಹಾಕ್ತಾ ಆಲ್ರೆಡಿ ತವಾ ಎಣ್ಣೆ ಕುಡ್ಕೊಂಡಿರುತ್ತಲ್ಲ, ಹಾಗಾಗಿ ಸ್ವಲ್ಪ ಅಂದರೆ ಹಾಕ್ತಾ ಸ್ವಲ್ಪ ಕಡಿಮೆ ಮಾಡೋಣ ಎಣ್ಣೆನ, ನಾವು ಇನ್ನೂ ಚೆನ್ನಾಗಿ ಬರ್ತಿರ್ತವೆ. ಎಣ್ಣೆ ಸ್ವಲ್ಪ ಹಾಕಿದೆ ಅಲ್ವಾ, ನೋಡಿದ್ರಿ ಅಲ್ವಾ ಯಾವ ಥರ ಬರ್ತಿದೆ ಅಂತ. ನೀವು ಮಕ್ಕಳಿಗೆ ಮಾಡ್ಕೊಳ್ಳುವಾಗ ಎಣ್ಣೆ ಬದಲು ಸ್ವಲ್ಪ ತುಪ್ಪದಲ್ಲೇ ಚೆನ್ನಾಗಿರೋ ಅಷ್ಟು ಮಾಡಿಕೊಟ್ರೆ
ಇನ್ನೂ ಚೆನ್ನಾಗಿರುತ್ತೆ. ತುಪ್ಪ ಅಥವಾ ಬೆಣ್ಣೆ ಇದ್ದವರು ಬೆಣ್ಣೆ ಹಾಕ್ಕೊಳ್ಳಿ, ತುಪ್ಪ ಇದ್ದರೆ ತುಪ್ಪ ಕೂಡ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳಿಗೆಲ್ವ ಎಣ್ಣೆ ಬೇಡ ನಮಗೆ ಅನ್ನೋರು ತುಪ್ಪ ಹಾಕ್ಕೊಂಡು ಮಾಡ್ಕೊಂಡು ಕೊಡಿ, ಚೆನ್ನಾಗಿ ತಿಂತಾರೆ. ನೋಡಿದ್ರಲ್ವ ಯಾವ ಥರ ಬರ್ತಿದೆ ರಾಗಿ ದೋಸೆ. ಈ ಥರ ರಾಗಿ ದೋಸೆ ಮೊಟ್ಟೆ ಪಲ್ಯ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಿ ಅಲ್ವಾ. ಅಂದರೆ ನಮಗಿನ್ನೂ ತೆಳ್ಳಗೆ ಬೇಕು, ನೀರು ಥರ ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗೋಧಿ ಹಿಟ್ಟು ಜಾಸ್ತಿ ಮಾಡಿ ಇನ್ನೂ ನೀರು ಥರ ನೀವು ಬೇಕಾದರೆ ಹಾಕ್ಕೊಬಿಡೋದು. ಇನ್ನೇನು ದೋಸೆ ಕೂಡ ಒಂದೆರಡು ಆಯ್ತಲ್ಲ. ಇವಾಗ ಹಂಗೆ ಸೈಡಲ್ಲಿ 2 ಆಮ್ಲೆಟ್ ಮಾಡೋಣ ಅಂದ್ಕೊಂಡು ಕೂಡ ಇದಕ್ಕೆ ನಾನು ಏನೂ ಹಾಕಿಲ್ಲ, ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ, 1 ಈರುಳ್ಳಿ ಮತ್ತು ಸ್ವಲ್ಪ ಖಾರದ ಪುಡಿ, ಉಪ್ಪು ಹಾಕಿದ್ದೀನಿ. ಅಂದರೆ ನಾನು ಡಬಲ್ ರೋಸ್ಟ್ ಮಾಡಬೇಕಲ್ವ, ಹಾಗಾಗಿ ಈ ಥರ ಪ್ಲೇಟ್ ಮುಚ್ತಾ ಇದ್ದೀನಿ. ಪ್ಲೇಟ್ ಮುಚ್ಚಿದ್ರೆ ಸ್ವಲ್ಪ ಉಟ್ಕೊಳುತ್ತೆ ಅಲ್ವಾ ಆಮ್ಲೆಟ್, ಹಂಗಾಗಿ ನೋಡಿ ಯಾವ ಥರ ಎದ್ದೇಳಿದೆ ನೋಡಿದ್ರಿ ಅಲ್ವಾ ನೀವು. ಅಂದರೆ ಈ ಥರ ಪ್ಲೇಟ್ ಮುಚ್ಚಿದ್ರೆ ಡಬಲ್ ರೋಸ್ಟ್, ಅಂದರೆ 2 ಕಡೆನೂ ಈ ಥರ ನೋಡಿ, ಹಾಗೆ ಬಿಟ್ಟರೆ ಅಂದರೆ ದಪ್ಪ ಆಗೋದಿಲ್ಲ ಇದು, ಹಾಗಾಗಿ ಈ ಥರ ಮಾಡ್ಕೊಳ್ತಿದ್ದೀನಿ. ಇಷ್ಟ ಆದರೆ ಮಾಡ್ಕೊಳ್ತೀನಿ. ಅಂದರೆ ಇನ್ನೂ ಆಮ್ಲೆಟ್ ವೆರೈಟಿಯಾಗಿ ಮಾಡ್ಬೋದು. ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕರಿಬೇವು, ನಾನಿಲ್ಲಿ ಬರೀ ಖಾರ, ಉಪ್ಪು ಮತ್ತು ಈರುಳ್ಳಿ ಅಷ್ಟೇ ಹಾಕ್ಕೊಂಡಿರೋದು. ಇನ್ನೂ ಬೇಕಾದರೆ ನೀವು ಹಾಕ್ಕೋಬೋದು. ನೋಡಿದ್ರಲ್ವ, ನಾನು ದೋಸೆ ಹಾಕಿ ತವಾದ ಮೇಲೇ ಆಮ್ಲೆಟ್ ಹಾಕ್ತಾಯಿದ್ದೀನಿ. ಈ ಥರ ಮಾಡ್ಕೊಂಡು ತಿನ್ನಿ ಅಷ್ಟೇ. ನೋಡಿದ್ರಿ ಅಲ್ವ ನಾನು ಯಾವ ಥರ ಹಾಕ್ತೆ ಅಂತ. ಈ ಥರ ಅಂದರೆ ನಾನು ಅದು ಟೈಮ್ ಜಾಸ್ತಿ ಆಗಿದೆಯಲ್ಲ, ಹಂಗಾಗಿ ಪ್ಲೇಟು ಜಾಸ್ತಿ ಒಂದು 5 ನಿಮಿಷ ಮುಚ್ಚಿಡಿ, ಅಂದರೆ ಸಿಮ್ಮಲ್ಲಿ ಇಟ್ಬಿಟ್ಟು 5 ನಿಮಿಷ ಮುಚ್ಚಿಡಿ. ಈ ಥರ ಇನ್ನೂ ಚೆನ್ನಾಗಿ ಹುಬ್ಬಿರುತ್ತೆ ಆಮ್ಲೆಟ್ಟು ಕೂಡ. ನೋಡಿ ಯಾವ ಥರ ಆಗಿದೆ ನೋಡಿದ್ರಿ ಅಲ್ವಾ. ನೋಡ್ತಿದ್ದೀರಿ ಅಲ್ವಾ. ಈ ಥರ ಇನ್ನೂ ಹಂಗೆ ಹಾಕ್ಬಿಟ್ಟು ಇದು ಮಾಡಿ ನೋಡಿ. ನೀನೆಲ್ಲ ಅಡುಗೆ ಕೂಡ ಆಯ್ತಲ್ವ. ನೋಡಿ ನಾನು ರಾಗಿ ದೋಸೆ ಮತ್ತು ಆಮ್ಲೆಟ್ ಹಾಕ್ಕೊಂಡು ತಿಂದು. ನೀನು ಭಾನುವಾರ ಅಲ್ವಾ, ನಮ್ಮ ಮನೆಯವರು ಕೂಡ ಕವಿತಾದು ಗಾಡಿ ಇತ್ತಲ್ವ, ಹೀಗಾಗಿ ಸ್ವಲ್ಪ ಗಾಡಿನಾದರೂ ಕಲಿಯೋಣ ಅಂತ ಹೋಗಿದ್ದೆ ಫೀಲ್ಡ್ ಹತ್ರ. ಕಲಿತೆ ಕೂಡ 100%, ಒಂದು 30% ಕಲ್ತಿದ್ದೀನಿ ನೋಡಿ. ಈ ಥರ ಒಬ್ಬಳೇ ಇಲ್ಲಿಂದ ಅಷ್ಟು ದೂರ ಹೋಗೋದಕ್ಕೂ ನನಗೆ ಆಗ್ತಾಯಿರಲಿಲ್ಲ. ಮೊದಲು ಓಡಿಸೋದಕ್ಕೆ ಬರ್ತಾ ಇರಲಿಲ್ಲ, ಇವಾಗ ಪರವಾಗಿಲ್ಲ, 1 ರೌಂಡ್ ಒಬ್ಬಳೇ ಬರೋ ಅಷ್ಟು ಕಲಿತೆ. ಇನ್ನೇನು ಕಲಿತು ಕೂಡ ಮಳೆ ಬೇರೆ ಬರ್ತಾಯಿತ್ತು. ಅಯ್ಯೋ, ಮಳೆ ಅಂತೂ ತುಂಬ ಹಿಡ್ಕೊಂಡಿದೆ ಈ ಸೈಡೆಲ್ಲ. ಹಾಗಾಗಿ ಮನೆಗೆ ಬಂದು ಇನ್ನೇನು 6 ಗಂಟೆ ಆಯ್ತಲ್ವ. ಮಕ್ಕಳಿಗೂ ಕೂಡ ಇನ್ನೇನು ಎಲ್ಲ ಪೂಜೆ ಮಾಡಿಬಿಟ್ಟು ಸ್ನಾನ ಮಾಡಿಸಿ ಅಡುಗೆ ಕೂಡ ಮಾಡಿ, ಅವರು ಕೂಡ ಆಟ ಆಡ್ತಾ ಇದ್ದರು. ಟೋಪಿ ಹಾಕ್ಕೊಂಡು ನಂಗೆ ಬೇಕು ಅಂತ ಅವನು ಹಾಕ್ಕೊಂಡು ಪೋಸ್ ಕೊಡ್ತಾ ಇದ್ದ, ನನ್ನ ಫೋಟೋ ತೆಗಿಯಮ್ಮ ಹಾಗೆ ಹೀಗೆ ಅಂತ. ಚಿಕ್ಕವನು ಅವನು ಕೂಡ ಹಾಕ್ಕೊಂಡಿದ್ದ ನೋಡಿ. ಇಬ್ಬರು ಅವನು ಹಾಕ್ಕೊಂಡ್ರೆ ಇವನು ಕೇಳ್ತಾನೆ, ಇವನು ಹಾಕ್ಕೊಂಡ್ರೆ ಅವನು ಕೇಳ್ತಾನೆ. ಒಂದು ಚಿಕ್ಕ ನೀಟಾಗಿ ಹಾಕ್ಕೊಳ್ತಾ ಇರಲಿಲ್ಲ, ಸುಮ್ಮನೆ ಕೈ ಹಿಡ್ಕೊಳ್ತಾ ಇದ್ದ. ಅಷ್ಟೇ ನೋಡಿ ಅಲ್ವಾ. ನನ್ನ ಭಾನುವಾರದ ವ್ಲಾಗ್ ಆಗಿರುತ್ತೆ. ಇಲ್ಲಿಗೆ ನನ್ನ ಬ್ಲಾಗ್ ಮುಗಿದಿದೆ ಅಷ್ಟೇ ನೋಡಿ. ಆ ಹೂವು ಎಲ್ಲ ಕೀಳೋದಕ್ಕೆ ಟ್ರೈನ್ ಮಾಡ್ತಾ ಇದ್ದಾನೆ. ಟೋಪಿ ಒಳಗಡೆ ಹಾಕೋದು, ಅದನ್ನು ಕೀಳೋದು ನೋಡಿ. ಬೈದರೆ ಈ ಥರ ಮೂತಿ ಮಾಡ್ಕೊಂಡು ಅಳ್ತಾನೆ, ಇಲ್ಲಾಂದರೆ ಎಲ್ಲ ಕಿತ್ತಾಕೋದು. ನೋಡಿದ್ರಲ್ವಾ. ಇವತ್ತಿಗೆ ನನ್ನ ಬ್ಲಾಗ್ ಮುಗಿದಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.